ಅಶ್ವಿನಿ ಗೌಡ ಅವರು ಮನೇಲಿ ಒಂದಷ್ಟು ಚರ್ಚೆ ಆಗ್ತಿರೋದು ಅಶ್ವಿನಿ ಗೌಡ ಅವರು. ಸೊ ಅವರೇ ಹೈಲೈಟಾಗಿ ಕಾಣ್ತಿದ್ದಾರೆ ಎನ್ನುವಂಥದ್ದು. ಎಲ್ಲೋ ಒಂದು ಕಡೆ ನಾನು ಅನ್ನೋದು ಜಾಸ್ತಿ ಇದೆಯಾ ಅಶ್ವಿನಿ ಗೌಡ ಅವರಿಗೆ ಅಲ್ಲಿ ಮನೇಲಿ? ಫಾಲ್ಸ್ ಈಗೋ ಇದೆ. ನಾನು ಅನ್ನೋದು ಎಲ್ರಿಗೂ ಖಂಡಿತ ಇದ್ದೇ ಇರುತ್ತೆ. ನನಗೂ ಇತ್ತು, ಬೇರೆಯವ್ರಿಗೂ ಇದೆ. ಯಾಕಂದರೆ ನಾವು ಬಂದಿರೋದೇ ನಮ್ಮನ್ನು ಜನರಿಗೆ ತೋರಿಸೋದಕ್ಕೋಸ್ಕರ, ಬೇರೆಯವ್ರನ್ನ ಫೈನಲಿಸ್ಟ್ ಮಾಡಿಸೋದಕ್ಕೆ, ಬೇರೆಯವ್ರನ್ನ ಗೆಲ್ಸೋದಕ್ಕೋಸ್ಕರ ಅಲ್ಲ, ನಾವು ಗೆಲ್ಲೋದಕ್ಕೋಸ್ಕರ. ಇಲ್ಲಾಂದರೆ ಎಲ್ಲರನ್ನೂ ನಮ್ಮ ಫ್ರೆಂಡ್ಸ್ನ ಕರ್ಕೊಂಡು ಹೋಗಿ ಆಟ ಆಡ್ಬಿಟ್ಟು ಬಂದ್ಬಿಡ್ಬೋದಾಗಿತ್ತಲ್ಲ. ಬಟ್ ಆ ನನ್ನತನದ ಜೊತೆಗೆ ಬೇರೆಯವ್ರಿಗೋಸ್ಕರ ನಾವೇನು ಮಾಡ್ತೀವಿ, ಏನನ್ನು ತ್ಯಾಗ ಮಾಡ್ತೀವಿ, ಏನಕ್ಕೋಸ್ಕರ ಹೋರಾಟ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯವಾಗುತ್ತೆ. ಹೋರಾಟಗಾರ್ತಿ ಅಂತ ಹೆಸರಿಟ್ಕೊಂಡಿದ್ದ ಮಾತ್ರಕ್ಕೆ ಪ್ರತಿಯೊಬ್ಬರು ಹೋರಾಟಗಾರ್ತಿ ಆಗೋದಿಲ್ಲ. ವೈಯಕ್ತಿಕವಾಗಿ ನಂಗೆ ಅವ್ರಿಗೆ ಗೊತ್ತಿಲ್ಲ, ಇದನ್ನು ನಾನು ಪರ್ಸ್ನಲಾಗಿ ಹೇಳ್ತಿಲ್ಲ, ಅದು ಅವ್ರ ಡೈಲಾಗೆ. ವೈಯಕ್ತಿಕವಾಗಿ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಹೋಗಿರೋದೇ ಆಟ ಆಡೋದಕ್ಕೆ. ಅಲ್ಲಿ ಹುಟ್ಟುವಂಥ ಸಂದರ್ಭಗಳನ್ನ, ಸಿಚುಯೇಷನ್ಗಳನ್ನು ನಾವು ಹೇಗೆ ತೊಗೋತೀವಿ, ಹೇಗೆ ಅದನ್ನು ಸವಾಲಾಗಿ ತೊಗೊಂಡು ನಿಭಾಯಿಸ್ತೀವಿ ಅನ್ನೋದ್ರ ಮೇಲೆ ಎಲ್ಲ ಡಿಪೆಂಡ್ ಆಗಿರುತ್ತೆ. ಒಂದು ಸತಿ ನೀವು ಲೀಡರ್ ಆಗ್ತೀರಾ, ಓಕೆ, ಏನೋ ಮಾಡ್ತಿದ್ದಾರೆ ಮಾಡಲಿ ಬಿಡು ಅಂತ ಬಿಡ್ಬೋದು. 2 ಸತಿ ನೀವು ಲೀಡರ್ ಆಗ್ತೀರಾ, ಯಾಕೋ ಓವರ್ ಆಯ್ತಲ್ಲ ಅನಿಸುತ್ತೆ, ಬಟ್ ನಾನೇ ಲೀಡರ್ ಅಂತೀರಾ, ಅಲ್ಲಿ ಯಾರಿಗೂ ಯಾವ ಲೀಡರ್ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಇಟ್ಸ್ ನಾಟ್ ಜಸ್ಟ್ ಅಶ್ವಿನಿ ಗೌಡ. ಅವ್ರ ಜಾಗದಲ್ಲಿ ಆ ವರ್ತನೆಯಲ್ಲಿ ಯಾರೇ ಇದ್ದಿದ್ರೂ ಒಪಿನಿಯನ್ ಇದೆ ಆಗಿರಬಹುದು. ವ್ಯಕ್ತಿ ಅಶ್ವಿನಿ ಗೌಡ ಆಗಿದ್ದಾರೆ ಅಷ್ಟೇ. ಅದೇ ವ್ಯಕ್ತಿತ್ವ ಬೇರೆ ಯಾರಲ್ಲೂ ಇದ್ದಿದ್ರೂ ಯಾರಿಗೂ ಅವ್ರು ಇಷ್ಟ ಆಗ್ತಿರ್ಲಿಲ್ಲ. ನಾನು ಹೋರಾಟಗಾರ್ತಿ, ಕನ್ನಡ ಪರ ಹೋರಾಟ ಮಾಡ್ತೀನಿ, ಸೊ ಒಂದಷ್ಟು ಮಹಿಳೆಯರ ಪರ ಧ್ವನಿ ಹತ್ತೀನಿ ಎನ್ನುವಂಥದ್ದು. ಯಾವ ಮಹಿಳೆ ಬಂದು ಕೇಳಿದ್ರು ನಿಮಗೆ? ನಮ್ಮದೇ ಧ್ವನಿ ಇದೆ, ನಾವು ಮಾತಾಡ್ತೀವಿ. ನನಗೆ ಬೇಕಾ, ನನಗೆ ವಿಚಾರಗಳನ್ನ ಹೇಳಬೇಕಾ, ನನ್ನದೇ ಆದಂತಹ ಸ್ವಂತಿಕೆ ಇದೆ, ನನ್ನದೇ ಆದಂಥ ಮಾತಿದೆ, ಹೇಳೋ ರೀತಿ ಇದೆ, ಅದನ್ನು ನಾನು ಹೇಳ್ತೀನಿ. ನನಗೆ ಹೋರಾಟ ಮಾಡ್ಬೇಕನ್ನಿಸ್ತಾ, ಪ್ರಪಂಚದ ವಿರುದ್ಧನೇ ಹೋರಾಟ ಮಾಡ್ಬೇಕನ್ನಿಸ್ತಾ ನಿಂತ್ಕೊಂಡು ಕಿರುಚ್ತೀನಿ. ಅಲ್ಲಿ ಹೊರಗಡೆ ನನಗೆ ಗೊತ್ತಿಲ್ಲ. ಆ ಮನೆಯಲ್ಲಿ ಯಾವ ಮಹಿಳೆಗೂ, ಯಾವ ಪಾರ್ಟಿಸಿಪೆಂಟ್ಗೂ ಅವರ ಅಗತ್ಯ ಇಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಧ್ವನಿ ಜೋರಿದ್ದರೆ, ಸೊ ಒಂದಷ್ಟು ವಾಯ್ಸ್ ರೈಸ್ ಮಾಡ್ತಾ ಇದ್ರೆ ಅವಾಗ ಲಾಂಗ್ ಜರ್ನಿ ಇರುತ್ತಾ ಅಂಥವ್ರಿಗೆ? ಇವಾಗೇನೋ ಹಾಗೆ ಅನಿಸ್ತಿದೆ. ಬಿಕಾಸ್ ನಾವು ತುಂಬ ಕಾನ್ವರ್ಸೇಷನ್ಸ್ ಅಂತೂ ಮಾಡಿದ್ದೀವಿ, ತುಂಬ ವಿಚಾರಗಳನ್ನ ಮಾತಾಡಿದ್ದೀವಿ, ತುಂಬ ಪರ್ಸ್ನಲ್ ಜೀವನದ ವಿಚಾರಗಳನ್ನ ಹಂಚ್ಕೊಂಡಿದ್ದೀವಿ, ಮತ್ತು ಟಾಸ್ಕ್ ವಿಚಾರ ಮಾತಾಡಿದ್ದೀವಿ, ಮನೆಯಲ್ಲಿ ಒಪಿನಿಯನ್ಸ್ನ ಶೇರ್ ಮಾಡ್ಕೊಂಡಿದ್ದೀವಿ. ಏರು ಧ್ವನಿಯಲ್ಲಾಗಿಲ್ಲ, ಜಗಳವಾಗಿ ಆಗಿಲ್ಲ, ಒಂದು ಕಾನ್ವರ್ಸೇಷನ್ ಆಗಿದೆ. ಸೊ ಇಬ್ಬರು ಕಾನ್ವರ್ಸ್ ಮಾಡ್ತಾ ಇದ್ರೆ ಒಂದಷ್ಟು ವಿಚಾರ, ಯಾಕಂದರೆ ಅಲ್ಲಿ ನಾವು ಮಲ್ಗೋಕ್ಕಾಗಲ್ಲ. ಟಾಸ್ಕ್ ಕೊಟ್ಟಾಗ ಮಾತ್ರ ಟಾಸ್ಕ್ ಆಡೋದಕ್ಕೆ ಸಾಧ್ಯ. ಉಳಿದ ಸಂದರ್ಭದಲ್ಲಿ ಮನೆಯಲ್ಲೇನು ಹೊರಗಿನ ಸುದ್ದಿಗಳಿಲ್ಲ. ಮನೆಯಲ್ಲಿ ಏನು ನಡೀತಿದೆ, ಯಾರು ಏನು ಮಾಡ್ತಿದೆ, ಯಾರ ವರ್ತನೆ ಹೇಗಿದೆ, ಯಾರ ಉದ್ದೇಶ ಹೇಗಿದೆ ಅನ್ನೋದನ್ನೇ ಎಲ್ಲರೂ ವಿಚಾರ ವಿನಿಮಯ ಮಾಡ್ತಾ ಇರ್ತೀವಿ. ಕಾನ್ವರ್ಸೇಷನ್ ಮ್ಯಾಟರ್ ಆಗಿದ್ರೆ ಈ ಥರ ಇಂಟರ್ವ್ಯೂಸು ಅಥವಾ ಈ ಥರ ಕಾನ್ವರ್ಸೇಷನು ಜನಕ್ಕೆ ಇಷ್ಟ ಆಗುತ್ತೆ ಅಂದರೆ ಬಹುಶಃ ಅದನ್ನೇ ತೋರಿಸ್ತಿದ್ರು. ಜನ ಏನು ಇಷ್ಟಪಡ್ತಾರೋ ಚಾನೆಲ್ ಅದನ್ನೇ ತೋರಿಸೋದು. ಜನಕ್ಕೆ ಒಂದು ಹೈ ವೋಲ್ಟೇಜ್ ಇರುವಂಥ ಕಂಟೆಂಟ್ ಬೇಕು ಅಂದರೆ ಸಡನ್ನಾಗಿ ಸೈಲೆಂಟಾಗಿದ್ದಿದ್ದು. ಇವಾಗ ನಾನೇ ಅಷ್ಟು ದಿನ ಕೆಲಸ ಎಲ್ಲ ಮಾಡಿದೆ, ರೂಲ್ಸ್ ಎಲ್ಲ ಫಾಲೋ ಮಾಡಿದೆ. ನನ್ನ PR ಟೀಮ್ ಹೇಳಿದ್ರು ನೀವು ಕಾಣಿಸ್ಕೊಂಡೇ ಇಲ್ಲ, ನಿಮ್ಮದು ಕಂಟೆಂಟೇ ಇರಲಿಲ್ಲ ಅಂತ. ನಂಗೆ ಗೊತ್ತಿಲ್ಲ, ನಾನು ಇನ್ನೂ ನೋಡಿಲ್ಲ. ಬಟ್ ಅಶ್ವಿನಿ ಗೌಡ ಅವ್ರ ಜೊತೆ ಕಿರ್ಚಾಡಿದಾಗ ಅದೇ ಪ್ರೋಮೋ ಆಗಿತ್ತು. ಸೊ ಏನು ವರ್ಕ್ ಆಗುತ್ತೆ ಆ ಮನೆಯಲ್ಲಿ? ಬರೀ ಕಿರ್ಚಾಡೋದು ವರ್ಕ್ ಆಗುತ್ತೆ ಇನಿಷಿಯಲಿ? ಹೌದು, ಇನಿಷಿಯಲಿ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಬಟ್ ಹೋಗ್ತಾ ಹೋಗ್ತಾ ಆಟ ಹೇಗಾಗುತ್ತೆ ಅನ್ನೋದು ಆ ಮನೆ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಖಂಡಿತ. ಬಿಗ್ ಬಾಸ್ ಮನೆಯಲ್ಲಿ ಮೆಂಟಲಿ ಗೇಮ್ ವರ್ಕ್ ಆಗುತ್ತಾ ಅಥವಾ ಫಿಸಿಕಲಿ ಗೇಮ್ ವರ್ಕ್ ಆಗುತ್ತಾ? ಬಿಗ್ ಬಾಸ್ ಗೇಮ್ ವರ್ಕ್ ಆಗುತ್ತೆ. ಯಾರ ಮೆಂಟಲ್ ಗೇಮು ವರ್ಕ್ ಆಗಲ್ಲ, ಯಾವ ಟ್ವಿಸ್ಟು ಎಕ್ಸ್ಪೆಕ್ಟ್ ದೇ ಇವಾಗ ನಾವು ಎಲ್ಲರೂ ಸೇರಿ ಇವ್ರು ವೀಕ್ ಅಂತ ನಿಲ್ಲಿಸ್ಬಿಟ್ಟಿರ್ತೀವಪ್ಪ. ಓಕೆ, ಇವ್ರು ಹೋಗ್ತಾರೆ ಈ ವಾರ ಅಂತ ಡಿಸೈಡ್ ಆಗಿರುತ್ತೆ. ಯಾಕಂದರೆ ನಾವು ಅವರನ್ನು 24 ಗಂಟೆ 7 ವಾರ ಪ್ರತಿ ಕ್ಷಣ ನೋಡ್ತಾ ಇರ್ತೀವಿ, ಮನೆಯಲ್ಲಿ ಒಬ್ಸರ್ವ್ ಮಾಡ್ತಾ ಇರ್ತೀವಿ. ಸೊ ಓಕೆ, ಇವರ ವ್ಯಕ್ತಿತ್ವ ಹೇಗಿದೆ, ನಡವಳಿಕೆ ಹೇಗಿದೆ, ಇಂಟೆನ್ಷನ್ಸ್ ಹೇಗಿದೆ, ಯಾವಾಗ ಹೇಗೆ ಬದಲಾಗ್ತಾರೆ, ಎಷ್ಟು ಆರ್ಗನೈಸ್ಡ್ ಆಗಿದ್ದಾರೆ, ಕೆಲಸ ಹೇಗೆ ಮಾಡ್ತಾರೆ, ಕ್ಲೆನ್ಲಿನೆಸ್ ಹೇಗೆ ಮೇಂಟೈನ್ ಮಾಡ್ತಿದ್ದಾರೆ, ವಿಷಯಗಳು ಬಂದಾಗ ಅವರ ಒಪಿನಿಯನ್ನ ಹೇಗೆ ಸ್ಟ್ರಾಂಗ್ ಆಗಿ ಸ್ಟ್ಯಾಂಡ್ ತೊಗೋತಾರೆ, ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ಅದೆಲ್ಲ ನಾವೆಲ್ಲ ಒಬ್ಸರ್ವ್ ಮಾಡ್ತಿರ್ತೀವಿ. ಸರಿ, ಓಕೆ, ಈ ವಾರ ಇವ್ರ ಪರ್ಫಾರ್ಮೆನ್ಸ್ ವೀಕ್ ಇದೆ ಅಂತ ಇವ್ರನ್ನ ನಾಮಿನೇಟ್ ಮಾಡ್ತೀವಿ. ಸಡನ್ನಾಗಿ ಒಂದು ಟ್ವಿಸ್ಟ್ ಸಿಗುತ್ತೆ, ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತಾರೆ. ಸೊ ಅದು ನಮ್ಮ ಕೈಲಿ ಇಲ್ವೇ ಇಲ್ವಲ್ಲ.
ನಾವು ಏನು ಅನ್ಕೋತೀವೋ ಅದು ಆಗದೇ ಇಲ್ಲ ಈ ಸೀಸನಲ್ಲಿ ಅಂದಾಗ ಅಂದ್ಕೊಳ್ಳೋದೇ ಬಿಟ್ಬಿಡ್ಬೇಕಷ್ಟೆ. ಅಶ್ವಿನಿ ಅವರು ಈಗಾಗಲೇ ಸೀರಿಯಲಲ್ಲಿ ಒಂದಷ್ಟು ಜನರು ಮನಸ್ಸು ಗೆದ್ದಿದ್ರು, ಸೊ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ರು, ಕರ್ನಾಟಕಕ್ಕೆ ಫೇಮಸ್ಸು ಕೂಡ ಆಗಿದ್ರು. ಸೊ ಬಿಗ್ ಬಾಸ್ ಅವಕಾಶ ಬಂದಾಗ ಅಶ್ವಿನಿ ಅವರ ರಿಯಾಕ್ಷನ್ ಹೇಗಿತ್ತು? ಬಿಗ್ ಆಪರ್ಚುನಿಟಿ. ಈಗ ಆಲ್ರೆಡಿ ಸೀರಿಯಲ್ ಅನ್ನೋ ಒಂದು ಫೀಲ್ಡ್ನ ನಾನು ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟಿದ್ದೀನಿ. ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷ ದುಡಿಬೇಕು ಅಂತ ನಾವೆಲ್ಲರೂ ಅಂದ್ಕೊಂಡಿರ್ತೀವಿ. ನಾವು ಚೂಸ್ ಮಾಡಿದಂಥ ಪ್ರೊಫೆಷನಲ್ಲಿ ಬೆಸ್ಟ್ ಕೊಡಬೇಕು, ಬೆಳಿಬೇಕು ಅಂತಲೇ ಅಂದ್ಕೊಂಡಿರ್ತೀವಿ. ಸೊ ಸೀರಿಯಲ್ ಎಕ್ಸ್ಪೆರಿಮೆಂಟ್ ಆಗಿಬಿಟ್ಟಿದೆ. ಇರೋ 5 ಚಾನಲಲ್ಲಿ 2 ಚಾನಲ್ ಕೆಲಸ ಮಾಡಿಬಿಟ್ಟಿದ್ದೀನಿ. ವಾಟ್ ನೆಕ್ಸ್ಟ್ ಅಂತ ಬಂದಾಗ ಇದಕ್ಕೂ ಮೀರಿ ಇನ್ನೇನು ಮಾಡಬಹುದು, ಇದಕ್ಕೂ ಮೀರಿ ನನ್ನನ್ನು ಇನ್ನೇನು ಚಾಲೆಂಜ್ ಮಾಡಬಹುದು, ಏನು ಅಡ್ವೆಂಚರ್ ಸಿಗುತ್ತೆ ನನ್ನ ಫೀಲ್ಡಲ್ಲೇ, ನನಗೇನು ಅಡ್ವೆಂಚರ್ ಸಿಗುತ್ತೆ, ಜನಕ್ಕೆ ಇನ್ನೂ ಎಷ್ಟು ಹತ್ತಿರ ಆಗಬಹುದು ಅಂತ ನಾವೆಲ್ಲರೂ ಯೋಚಿಸ್ತಾ ಇರ್ತೀವಿ. ಬಿಗ್ ಬಾಸ್ ಪ್ರತಿ ವರ್ಷ 18 ಕಂಟೆಸ್ಟೆಂಟ್ನ ತೊಗೊಂಡ್ರು, 20 ಕಂಟೆಸ್ಟೆಂಟ್ನ ತೊಗೊಂಡ್ರು. ಬಿಗ್ ಬಾಸಲ್ಲಿ 1 ವಾರ ಇದ್ದರು, ಕೊನೆ ತನಕ ಇದ್ದರು. ಪ್ರತಿದಿನ ಕೋಟ್ಯಾಂತರ ಜನ ನೋಡ್ತಾರೆ. ಒಂದೇ ದಿನ ಇದ್ದು ಬನ್ನಿ, ಕೋಟ್ಯಾಂತರ ಜನ ನೋಡ್ತಿರ್ತಾರೆ ನಿಮ್ಮನ್ನು. ಸೊ ಅವರ ತಲೆಯಲ್ಲಿ ನಿಮ್ಮ ಹೆಸರು ರಿಜಿಸ್ಟರ್ ಆಗುತ್ತೆ. ನೆಕ್ಸ್ಟ್ ಯಾವುದಾದ್ರೂ ಪ್ರಾಜೆಕ್ಟ್ ಮಾಡಿದಾಗ ಆ ಫೇಮು ಆ ಪ್ರಾಜೆಕ್ಟಿಗೂ ಹೆಲ್ಪ್ ಮಾಡುತ್ತೆ, ನಿಮ್ಮ ಕಮರ್ಷಿಯಲ್ ವ್ಯಾಲ್ಯೂನು ಜಾಸ್ತಿ ಮಾಡುತ್ತೆ. ವೀಕೆಂಡ್ ಬಂದರೆ ಸಾಕು ಸುದೀಪ್ ಸರ್ ನಿಮ್ಮನ್ನು ಪ್ರೀತಿಯಿಂದ ಆ್ಯಶ್ ಅಂತ ಕರೀತಾ ಇದ್ರು, ಅದನ್ನು ಮಿಸ್ ಮಾಡ್ಕೋತೀರಾ? ಕ್ಯೂಟಾಗಿ ಕರೀತಾ ಇದ್ರು. ಆ್ಯಕ್ಚುಲಿ ಆ್ಯಶ್ ಅಂತ ಸರ್ ಕರೆದಾಗ ಆ ಫೀಲಿಂಗೇ ಬೇರೆ. ಆ್ಯಸ್ ಎನ್ ಎಲ್ಲರೂ ಕರೀತಾ ಇದ್ರು, ಬಟ್ ಸ್ಟಿಲ್ ಸುದೀಪ್ ಸರ್ ಸ್ಟೈಲು, ಅವರ ಮ್ಯಾನರಿಸಮ್ ಆ್ಯಂಡ್ ಅವರು ದ ವೇ ಹಿ ಕ್ಯಾರೀಸ್ ಹಿಮ್ಸೆಲ್ಫ್ ಆ್ಯಂಡ್ ನಮ್ಮನ್ನು ಕರೆಯೋ ರೀತಿ, ಇಟ್ಸ್ ಆಲ್ ಸರ್ ಹೇಳಿದಾಗಲ್ಲ ಮನಸ್ಸಲ್ಲಿ ಹಿಂಗನ್ಸತ್ತೆ. ಸೊ ಅತಿರೇಕ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ಸೊ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತೀವಿ ಅಷ್ಟೇ. ಎಸ್, ಐ ಮಿಸ್ ಮೀಟಿಂಗ್ ಹಿಮ್. ಬಣ್ಣದ ಲೋಕದಲ್ಲಿ ತುಂಬ ಮನೆ ನೋಡಿದ್ದೀರಾ, ಸೊ ಬಿಗ್ ಬಾಸ್ ಮನೆ ನೋಡಿದಾಗ ಹೇಗೆ ಅನ್ನಿಸ್ತು? ಬಣ್ಣಗಳಿಂದ ತುಂಬಿಡಿದೆ, ಬಣ್ಣಗಳ ಆಟ ತುಂಬಿಡಿದೆ. ಯಾವಾಗ ಕಪ್ಪು ಬಣ್ಣ ಬಿಳಿ ಬಣ್ಣ ಆಗುತ್ತೋ ಗೊತ್ತಿಲ್ಲ, ಯಾವಾಗ ಬಿಳಿ ಬಣ್ಣ ಕೆಂಪು ಬಣ್ಣ ಆಗುತ್ತೋ ಗೊತ್ತಿಲ್ಲ. ಸೊ ಬರೀ ಆ ಮನೆಯ ಬಣ್ಣಗಳಲ್ಲ ಅಷ್ಟೇ ಅಲ್ಲ, ಮನಸ್ಸಿನ ಬಣ್ಣಗಳು ಕೂಡ ಬದಲಾಗ್ತಾ ಹೋಗುತ್ತೆ. ಕಪ್ಪು ಬೆಳಕಿನ ಮಧ್ಯೆ ಒಂದು ಗ್ರೇ ಶೇಡ್ ಇರುತ್ತಲ್ಲ, ಕಪ್ಪನ್ನು ನಂಬಿಡಬಹುದು, ಬಿಳಿ ನಂಬಿಡಬಹುದು, ಗ್ರೇ ಶೇಡ್ ಇರುತ್ತಲ್ಲ, ಯಾವಾಗ ಯಾವ ಕಡೆ ತಿರುಗುತ್ತೆ ಹೇಳಕ್ಕೆ ಬರಲ್ಲ. ಸೊ ಹಾಗಾಗಿ ಆ ಗ್ರೇ ಶೇಡ್ ಯಾವ ವ್ಯಕ್ತಿನಲ್ಲಿದೆ ಅಂತ ಫಸ್ಟ್ ತಿಳ್ಕೊಂಬಿಡ್ಬೇಕು. ಎಸ್. ಜೊತೆಗೆ ಕೆಲವರು ಇನ್ನೂ ಮುಖವಾಡ ತೆಗ್ದಿಲ್ವಾ ಅಲ್ಲಿ ಮನೆಯಲ್ಲಿ? ನಿಮ್ಮ ಪ್ರಕಾರ ಇನ್ನೂ ಯಾರು ಮುಖವಾಡ ಹಾಕೊಂಡು ಆಟ 3ನೇ ವಾರ ಈಗ ಶುರು ಆಗಿದೆ. ಈಗ ನೋಡಿ ಆಟ ಶುರು ಆಗುತ್ತೆ. ಫಸ್ಟ್ ವೀಕು ನಮಗೆ ಕಾನ್ಸೆಪ್ಟಿಗೆ, ಆ ಮನೆಗೆ, ಹೊಸ ವ್ಯಕ್ತಿತ್ವಗಳಿಗೆ ಅಡ್ಜಸ್ಟ್ ಆಗೋದ್ರಲ್ಲಿ ಹೋಗ್ಬಿಡುತ್ತೆ. ಸೆಕೆಂಡ್ ವೀಕು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ನಾವು ಮಾಡ್ತಿರೋಂಥ ಮಿಸ್ಟೇಕ್, ಜನರಿಗೆ ಹೇಗೆ ಅಪ್ರೋಚ್ ಆಗ್ತಿದ್ದೀವಿ, ಅದೆಲ್ಲ ಯೋಚನೆಗಳ ಜೊತೆಗೆ ಟಾಸ್ಕ್ ಪರ್ಫಾರ್ಮೆನ್ಸು, ಇದ್ರ ಬಗ್ಗೆ ಕಾನ್ಸಂಟ್ರೇಷನ್ ಹೋಗುತ್ತೆ. ವ್ಯಕ್ತಿತ್ವದ ಆಟ ಅಂತ ಶುರು ಆಗೋದು 3 ವಾರ ಕಳೆದ ನಂತರ. ಅಲ್ಲಿ ತನಕ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತೀವಿ. ಏನಾದರೂ ಕಿಶೋರದ್ವಾ ಆಯಿತು ಸಾರಿ ಹೋಗಲಿ ಬಿಡಿ, ಆ ಥರ ಒಂದಷ್ಟು ಜನ ಇರ್ತಾರೆ. ನಾನು ಎಲ್ಲರ ಹತ್ರ ಚೆನ್ನಾಗಿದ್ರೆ ನಾಮಿನೇಟ್ ಆಗಲ್ಲ ಅಂತ ಕೆಲವೊಬ್ರು ಯೋಚಿಸ್ಕೊಂಡು ಆ ಥರ ಗೇಮ್ ಆಡ್ತಾ ಇರ್ತಾರೆ. ಬಟ್ ಒಂದು 3 ವಾರ ಆದ ನಂತರ ಯಾವಾಗ ನನ್ನ ಬುಡಕ್ಕೆ ಬರುತ್ತೆ ಅಂತ ಗೊತ್ತಾಗತ್ತಲ್ವ, ಯಾವಾಗ ಯಾರು ಹೋಗ್ತಾರೆ ಅಂತ ಗೊತ್ತಾಗಲ್ಲ, ಎಲ್ಲರೂ ಸ್ಟ್ರಾಂಗ್ ಆಗಿ ಆಡೋಕ್ಕೆ ಶುರು ಆಗುತ್ತೆ. ಆಗ ಆ್ಯಕ್ಚುಲ್ ಗೇಮ್ ಶುರು ಆಗುತ್ತೆ.